ಈಗಾಗಲೇ ಮೈಸೂರು, ಹಾಸನ, ತುಮಕೂರಿನಲ್ಲಿ ಪ್ರಚಾರವನ್ನು ನಡೆಸಿದ್ದಾರೆ ದೇವೇಗೌಡರು. ಸೊ ಈಗ ಮತ್ತೊಮ್ಮೆ ಅಖಾಡಕ್ಕೆ ಇಳಿತಾ ಇದ್ದಾರೆ. ಇವತ್ತಿನಿಂದ ಮೇ 8ನೇ ತಾರೀಕುವರೆಗೆ ಬರೋಬ್ಬರಿ 42 ಕಡೆಗಳಲ್ಲಿ ಪ್ರಚಾರವನ್ನು ನಡೆಸಬೇಕು ಅಂತ ತೀರ್ಮಾನಿಸಿದ್ದಾರೆ. ಒಂದು ಕಡೆ ಆರೋಗ್ಯದ ದೃಷ್ಟಿಯಿಂದ ವಾರದಲ್ಲಿ ಒಂದು ದಿನ ರೆಸ್ಟ್ ಬೇಕು ಅವರಿಗೆ, ಹಾಗಾಗಿ ಒಂದು ದಿನ ರೆಸ್ಟ್ ತಗೊಳ್ತಾರೆ. ಉಳಿದ 6 ದಿನಗಳ ಕಾಲ ಕೂಡ ಅಬ್ಬರದ ಪ್ರಚಾರವನ್ನು ನಡೆಸ್ತಾರೆ. ರಾಜ್ಯದ ಬೇರೆ ಬೇರೆ ಕ್ಷೇತ್ರಗಳಿಗೆ ಹೋಗಿ ಅವರು ಮತಬೇಟೆಗೆ ಇಳಿತಾ ಇದ್ದಾರೆ. ರಾಜ್ಯದಲ್ಲಿ ರೋಗಿಗಳಿಗೂ ಕೂಡ ತಟ್ತಾ ಇದೆ ಎಲೆಕ್ಷನ್ನ ಬಿಸಿ. ರಾಜ್ಯದ ಹಲವಾರು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸರಿಯಾದಂತಹ ಸಮಯಕ್ಕೆ ಮೆಡಿಸಿನ್ ಸಿಗ್ತಾ ಇಲ್ಲ ಅನ್ನೋ ಒಂದು ವಿಚಾರ. ಈ ನೀತಿ ಸಂಹಿತೆ ಜಾರಿಯಾದ ಮೇಲೆ ಈ ಟೆಂಡರ್ ಪ್ರಕ್ರಿಯೆ ಎಲ್ಲದಕ್ಕೂ ಕೂಡ ಫುಲ್ ಸ್ಟಾಪ್ ಇಡಲಾಗಿದೆಯಲ್ಲ. ಸೊ ಹಾಗಾಗಿ ನೀತಿ ಸಂಹಿತೆಯಿಂದ ಇಲ್ಲಿ ರೋಗಿಗಳು ಪರದಾಡುವಂತಹ ಪರಿಸ್ಥಿತಿ ಇದೆ. ಸೊ ನೀತಿ ಸಂಹಿತೆಯ ಒಂದು ಟೆಂಡರ್ ಪ್ರಕ್ರಿಯೆಗೂ ಕೂಡ ಅಡ್ಡಿಯಾಗಿದೆ. ಸೊ ಹಾಗಾಗಿ ಅವರು ಇಲ್ಲಿ ಮನವಿಯನ್ನು ಕೂಡ ಮಾಡಿಕೊಳ್ಳುವಂತಹ ಮಟ್ಟಿಗೆ ಹೋಗಿದ್ದಾರೆ. ಆರ್ಥಿಕ ವರ್ಷದ ಮೆಡಿಸಿನ್ ಟೆಂಡರ್ ಪ್ರಕ್ರಿಯೆ ವಿಳಂಬ ಆಗಿದೆ. ಹಾಗಾಗಿ ಟೆಂಡರ್ಗೆ ಚುನಾವಣಾ ಆಯೋಗ ಅನುಮತಿಯನ್ನು ಪಡೆದುಕೊಳ್ತಾ ಇದೆ. ಯಾಕಂದ್ರೆ ಕೆಲವೊಂದಿಷ್ಟು ಸಡಿಲಿಕೆಗಳಿರುತ್ತೆ ಈ ನೀತಿ ಸಂಹಿತೆ ಜಾರಿಯಾದ್ರೂ ಕೂಡ. ಯಾಕಂದ್ರೆ ಅಗತ್ಯ ವಸ್ತುಗಳು ಅಥವಾ ಬಾಕಿ ವಸ್ತುಗಳಂತ ಏನಿರುತ್ತೆ, ಸೊ ಅದರ ಕಾಯ್ದೆಯ ಅನ್ವಯದಲ್ಲಿ ಸೊ ಇಂತೆಲ್ಲವನ್ನು ಕೂಡ ಬೇಕು ನಮಗೆ ಇಮಿಡಿಯೇಟ್ ಆಗಿ ಅಂತ ಹೇಳಿ ಅನುಮತಿಯನ್ನು ಮಾಡೋದ್ರ ಮೇರೆಗೆ ಸೊ ಅವುಗಳನ್ನ ಮೆಡಿಸಿನ್ಗಳನ್ನ ತರಿಸಿಕೊಳ್ಳುವಂತಹ ಒಂದು ವಿಶೇಷ ಸವಲತ್ತು ಕೂಡ ಇದೆ. ಹಾಗಾಗಿ ಆ ಒಂದು ಕಾಯ್ದೆಯ ಅಡಿಯಲ್ಲಿ ಮೆಡಿಸಿನ್ ಅನ್ನ ತೆಗೆದುಕೊಳ್ಬೇಕು ಅಂತ ಹೇಳಿ ಈಗ ಪ್ಲಾನ್ ಮಾಡಿದ್ದಾರೆ. ಸೊ ಯಾಕಂದ್ರೆ ಸರಿಯಾದಂತಹ ಸಮಯಗಳಿಗೆ ಮೆಡಿಸಿನ್ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಸಾಕಷ್ಟು ಜನರಿಗೆ ತೊಂದರೆಯಾಗುತ್ತೆ. ಸೊ ನೋಡಬೇಕು. ಹಾಗಾದ್ರೆ ಜೂನ್ ಜುಲೈಯಿಂದ ಏನು ಶುರು ಆಗಬೇಕು ನಮ್ಮ ಡ್ರಗ್ ಸಪ್ಲೈಸ್, ಆ ಒಂದು ಟೆಂಡರ್ ಅನ್ನು ಈಗ ನೀತಿ ಸಂಹಿತೆ ವಿನಾಯಿತಿ ಬಂದಿರೋದ್ರಿಂದ ಎಲೆಕ್ಷನ್ ಕಮಿಷನ್ ಇಂದ ಮತ್ತೆ ಸರ್ಕಾರ ಕೂಡ ಅದನ್ನು ಕಮ್ಯುನಿಕೇಟ್ ಮಾಡಿದೆ. ಸೊ ಆ ಟೆಂಡರ್ ಅನ್ನು ಕರೀತಾ ಇದ್ದೀವಿ. ಈ ಮಧ್ಯೆ ನಾವು ಒಂದು ಎಲೆಕ್ಷನ್ ಮುಂಚೆನೆ ಒಂದು ಶಾರ್ಟ್ ಟರ್ಮ್ ಟೆಂಡರ್ ಅನ್ನು ಕರೆದಿದ್ವಿ. 3 ತಿಂಗಳ ಅಷ್ಟೊತ್ತಿಗೆ ಏನು ಡ್ರಗ್ಸ್ ಬೇಕಾಗತ್ತೆ ನಮಗೆ, ಅದನ್ನು ಪೂರೈಕೆ ಮಾಡಲಿಕ್ಕೆ ಒಂದು ಟೆಂಡರ್ ಅನ್ನು ಕರೆದಿದ್ವಿ. ಅದರಲ್ಲಿ ಸುಮಾರು 60 to 70% ಡ್ರಗ್ ಸಪ್ಲೈಯರ್ಸ್ ಈಗ ಫೈನಲೈಸ್ ಆಗಿದ್ದಾರೆ. ಬಹುಶಃ ಈ ವಾರದಲ್ಲಿ ಅಥವಾ ಅರ್ಲಿಯೆಸ್ಟ್ ನೆಕ್ಸ್ಟ್ ವೀಕ್ ಒಳಗೆ ಅವ್ರಿಗೆ ನಾವು ಆಯೋಗದ ಒಂದು ಅನುಮತಿ ತಗೊಂಡು ಸಪ್ಲೈ ಆರ್ಡರ್ಸ್ ಇಶ್ಯೂ ಮಾಡ್ತೀವಿ. ಒಟ್ಟು ನಮ್ಮಲ್ಲಿ ಇರ್ತಕ್ಕಂಥ ಡ್ರಗ್ಸ್ ಆಲ್ಮೋಸ್ಟ್ 700 ಡ್ರಗ್ಸ್ ನಾವು ಟೆಂಡರ್ ಮಾಡ್ತೇವೆ. ನಿಮಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶರಣು ಹಂಪಿ ಜಾಯ್ನ್ ಆಗ್ತಾ ಇದ್ದಾರೆ. ಶರಣು ಹಂಪಿ, ಸೊ ಈಗ ಒಂದು ಕಡೆ ನೀತಿ ಸಂಹಿತೆ ಜಾರಿಯಾಗಿದೆ, ಬಟ್ ರೋಗಿಗಳಿಗೆ ಈಗ ಆರೋಗ್ಯ ಸೇವೆ ಅಂತ ಬಂದಾಗ ತುರ್ತು ಎಮರ್ಜೆನ್ಸಿ ಅಂತ ಇರುತ್ತೆ, ಅದಕ್ಕೆ ಬೇಕೇ ಬೇಕಾಗಿರುತ್ತೆ ಮೆಡಿಸಿನ್ಗಳು. ಸೊ ರೋಗಿಗಳು ಯಾವ ರೀತಿ ಪರದಾಡ್ತಾ ಇದ್ದಾರೆ, ಮತ್ತೊಂದು ಕಡೆಗೆ ಆಸ್ಪತ್ರೆ ಸಿಬ್ಬಂದಿ ಏನ್ ಹೇಳ್ತಾರೆ, ಈಗ ಆರೋಗ್ಯ ಇಲಾಖೆ ಏನ್ ಡಿಸಿಷನ್ ತೆಗೆದುಕೊಳ್ತಾ ಇದೆ? ಶ್ರುತಿ, ಈ ಬಾರಿ ರಾಜ್ಯ ಸಾರ್ವತ್ರಿಕ ಚುನಾವಣೆ ಹಿನ್ನೆಲೆಯಲ್ಲಿ ಫೆಬ್ರವರಿಯಲ್ಲಿ ಪ್ರತಿ ವರ್ಷನೂ ಕೂಡ ಟೆಂಡರ್ ಪ್ರಕ್ರಿಯೆ ಆರಂಭ ಆಗಬೇಕಾಯಿತು. ಆದರೆ ಟೆಂಡರ್ ಪ್ರಕ್ರಿಯೆ ಆರಂಭ ಆಗಲೇ ಇಲ್ಲ. ಮಾರ್ಚ್ ತಿಂಗಳು ಮುಗಿದು ಈಗ ಏಪ್ರಿಲ್ ತಿಂಗಳು ಕೂಡ ಆರಂಭ ಆಗಿದೆ. ಆದರೆ ಚುನಾವಣಾ ನೀತಿ ಸಂಹಿತೆ ಅಡ್ಡಿ ಆಗಿರೋ ಕಾರಣಕ್ಕಾಗಿ ಟೆಂಡರ್ ಪ್ರಕ್ರಿಯೆಯನ್ನು ಸಂಪೂರ್ಣವಾಗಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ರಾಜ್ಯದ ಬೇರೆ ಬೇರೆ ರಾಜ್ಯಗಳು, ದೇಶದಲ್ಲಿರುವಂತಹ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಇದೇ ರೀತಿಯಾಗಿ ಟೆಂಡರ್ ಪ್ರಕ್ರಿಯೆ ಮುಗಿದು ಕಂಪ್ಲೀಟ್ ಆಗಿ ಈಗಾಗಲೇ ಏಪ್ರಿಲ್ ತಿಂಗಳಿನಲ್ಲಿ ಎಲ್ಲ ಕಡೆಗೆ ಸರಬರಾಜು ಆಗ್ತಾ ಇದೆ. ಆದರೆ ನಮ್ಮ ರಾಜ್ಯದಲ್ಲಿ ಮಾತ್ರ ಇದುವರೆಗೂ ಟೆಂಡರ್ ಪ್ರಕ್ರಿಯೆ ಕಂಪ್ಲೀಟ್ ಆಗಿಲ್ಲ. 600 ಕೋಟಿ ವೆಚ್ಚದಲ್ಲಿ ಟೆಂಡರ್ನ ಕರಿಬೇಕಾಗಿದೆ. ಪ್ರತಿ ವರ್ಷನೂ ಕೂಡ ವಿವಿಧ BP, ಶುಗರ್ ಮತ್ತು ಬೇರೆ ಬೇರೆ ರೀತಿಯಾದಂತಹ ಟ್ಯಾಬ್ಲೆಟ್ಸ್ಗಳು ಮತ್ತು ನಿಮಗೆ ಬೇಕಾದಂತ ಇವೇನಿದಾವೆ ಬೇರೆ ಬೇರೆ ಅಂತ ಸಲಕರಣೆಗಳಿಂದ ವೈದ್ಯಕೀಯ ಸಲಕರಣೆ, ಆ ಸಲಕರಣೆಗಳು ಕೂಡ ತೊಂದರೆ ಆಗ್ತಾ ಇದೆ. ಈ ಸದ್ಯ ತುರ್ತು ಆಗಿ 100 ಕೋಟಿ ವೆಚ್ಚದಲ್ಲಿ ಏನು ಬಿಡಿಯಾಗಿರುವಂತ ಟೆಂಡರ್ಗಳನ್ನ ಕರೀಲಿಕ್ಕೆ ಈಗಾಗಲೇ ಮುಂದಾಗಿದೆ ಆರೋಗ್ಯ ಇಲಾಖೆ. ಆದ್ರೆ ಪ್ರಮುಖವಾಗಿ 600 ಕೋಟಿ ವೆಚ್ಚದಲ್ಲಿ ಏನ್ ಟೆಂಡರ್ ಪ್ರಕ್ರಿಯೆ ಏನಿದೆ, ಈ ಟೆಂಡರ್ ಪ್ರಕ್ರಿಯೆಗೆ ಚುನಾವಣಾ ಆಯೋಗ ಒಪ್ಪಿಗೆಯನ್ನು ಕೊಡಬೇಕಾಗಿದೆ. ಇಲ್ಲದೆ ಇದ್ರೆ ಸಮುದಾಯ ಆರೋಗ್ಯ ಕೇಂದ್ರಗಳಿದ್ದಾವೆ, PHC ಇದಾವೆ ಮತ್ತು ತಾಲೂಕು ಆರೋಗ್ಯ ಕೇಂದ್ರಗಳಿದಾವೆ ಮತ್ತು DHO ಸೆಂಟರ್ಗಳೇನಿದಾವೆ ಮತ್ತು ಬೆಂಗಳೂರಿನಲ್ಲಿರುವಂತಹ BBMP ಕೇಂದ್ರದ ಆಸ್ಪತ್ರೆಗಳಲ್ಲೂ ಕೂಡ ಸಾಕಷ್ಟು ತೊಂದರೆ ಆಗ್ತಾ ಇದೆ ಬಡ ರೋಗಿಗಳಿಗೆ. ಇದನ್ನ ಅರಿತುಕೊಂಡು ಸಾಧ್ಯ ಆದಷ್ಟು ಬೇಗ ಟೆಂಡರ್ ಪ್ರಕ್ರಿಯೆಗೆ ಒಪ್ಪಿಗೆ ನೀಡಬೇಕು ಅಂತ ಕೂಡ ಆರೋಗ್ಯ ಇಲಾಖೆ ಆಯುಕ್ತರು ಕೂಡ ಮಾಹಿತಿಯನ್ನು ನೀಡಿದ್ದಾರೆ, ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರೆ. ರಾಜ್ಯ ಸರ್ಕಾರ ಈ ಬಗ್ಗೆ, ಅದರಲ್ಲೂ ಕೂಡ ಎಸ್ಪೆಷಲಿ ಚುನಾವಣಾ ಆಯೋಗ ಒಪ್ಪಿಗೆಯನ್ನು ನೀಡಿದ್ರೆ ಈ ಪ್ರಕ್ರಿಯೆ ಮುಂದುವರಿಯುತ್ತೆ. ಇಲ್ಲದೇ ಇದ್ರೆ ಇನ್ನೊಂದು ತಿಂಗಳು ಕೂಡ ಈ ಪ್ರಕ್ರಿಯೆ ಮತ್ತಷ್ಟು ತಡವಾಗಿ ಬಡ ರೋಗಿಗಳಿಗೆ ಸಾಕಷ್ಟು ತೊಂದರೆ ಆಗುವಂತಹ ಸಾಧ್ಯತೆ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಶ್ರುತಿ, ಓಕೆ ಶರಣ್ ಹಂಪಿ, ಥ್ಯಾಂಕ್ ಯು ತಮ್ಮೆಲ್ಲ ಕಂಪ್ಲೀಟ್ ಮಾಹಿತಿಗೆ.